ಸಮುದಾಯದಿಂದಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಅಂದ ತಕ್ಷಣ ಜಿಲ್ಲಾವಾರು ಸಮುದಾಯವಾರು ಬ್ಯಾಟಿಂಗ್ ಶುರುವಾಗಿದೆ. ಕುರುಬ ಸಮುದಾಯದವರು ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ರಾಜ್ಯದಲ್ಲಿ 90% ಕುರುಬರು ಕಾಂಗ್ರೆಸ್ನ ಜೊತೆಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬರಿಗೂ ಮಂತ್ರಿ ಸ್ಥಾನ ನೀಡಿಲ್ಲ. ಕುರುಬ ಸಮುದಾಯದ ಸಿದ್ದರಾಮಯ್ಯನವರು ಜಾತಿಯಿಂದ ಸಿಎಂ ಆಗಿಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲೇ ಕುರುಬ ಸಮುದಾಯದ ಸಿದ್ದರಾಮಯ್ಯನವರು ಇದ್ದಾರೆ. ಆದ್ರೆ ಸಮುದಾಯ ಕೇಳ್ತಾ ಇರೋದು ಸಿದ್ದರಾಮಯ್ಯನವರು ಜಾತಿಯಿಂದ ಸಿಎಂ ಆಗಿದ್ದಲ್ಲ. ಹೆಚ್ಚುವರಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಾರಿ ಕಠಿಣವಾಗಿರುತ್ತೆ. ಹೈಕಮಾಂಡ್ಗೆ ಬಳ್ಳಾರಿಯ ಕುರುಬ ಸಮುದಾಯ ಒತ್ತಾಯ ಮಾಡಿದೆ, ಒತ್ತಡವನ್ನ ಹೇರ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಒಬ್ಬರಿಗೂ ಮಂತ್ರಿ ಸ್ಥಾನವನ್ನ ಕೊಟ್ಟಿಲ್ಲ. ಹೇಳಬಹುದು ರಾಜ್ಯದ ಮುಖ್ಯಮಂತ್ರಿಗಳೇ ಕುರುಬ ಸಮುದಾಯದವರು ಅಂತ. ಅದಕ್ಕೂ ಕೂಡ ಸಮುದಾಯ ಉತ್ತರ ಕೊಡ್ತಾ ಇದೆ. ಜಾತಿವಾರು ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತವರಲ್ಲ ಅಂತ. ಹಾಗಾಗಿ ಸಮುದಾಯಕ್ಕೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಸಮುದಾಯ ಒತ್ತಾಯ ಮಾಡ್ತಾ ಇದೆ. 90% ಕುರುಬರು ರಾಜ್ಯದಲ್ಲಿ ಕಾಂಗ್ರೆಸ್ನ ಜೊತೆ ಇದ್ದಾರೆ. ಹಾಗಾಗಿ ನಮಗೂ ಕೂಡ ಈ ಬಾರಿ ಮನ್ನಣೆ ಸಿಗಬೇಕು ಅಂತ ಸಮುದಾಯ ಹೇಳ್ತಾ ಇರೋದು. ದಾವಣಗೆರೆಯ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಂಡಿತ್ತು. ಇದೀಗ ಕುರುಬ ಸಮುದಾಯ ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರೋದು ಸಾಕಷ್ಟು ಕುರುಬ ಸಮುದಾಯದ ಮುಖಂಡರಿದ್ದಾರೆ. ಎಲ್ಲರೂ ಹೇಳ್ತಕ್ಕಂಥದ್ದು ಒಂದೇ ಮಾತಂದರೆ ಈ ಸರ್ಕಾರದಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಕುರುಬ ಸಮುದಾಯದವರಿಗೆ CM ಮಾಡಿದಂತ ಹೇಳಿ ಬೇರೆ ಯಾವ ಸಮುದಾಯದ ನಾಯಕರಿಗೆ ಕೂಡ ಏನು ಸಚಿವ ಸ್ಥಾನ ನೀಡ್ತಾ ಇಲ್ಲ. ಹೀಗಾಗಿ ಸಮುದಾಯಕ್ಕೆ ಒಂದು ದೊಡ್ಡ ಅನ್ಯಾಯವಾಗ್ತದೆ ಅನ್ನೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ಮುಖಂಡರು ಹೇಳ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದ 47 ಕ್ಷೇತ್ರಗಳ ಪೈಕಿ ಏಕೈಕ ವ್ಯಕ್ತಿ ಕುರುಬ ಸಮುದಾಯದಿಂದ ಗೆದ್ದಿದ್ರು ಕೂಡ ಅವ್ರನ್ನ ಮಂತ್ರಿ ಮಾಡಿಲ್ಲ ಅನ್ನೋಂಥ ಒಂದು ಅಸಮಾಧಾನವನ್ನು ತೋಡ್ಕೊತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಕುರುಬ ಸಮುದಾಯದ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳಬನ್ನಿ. ಸರ್, ಪ್ರಮುಖವಾಗಿ ನಿಮ್ಮ ಆರೋಪ ಏನು ಸರ್? ಕುರುಬ ಸಮುದಾಯ CM ಆಲ್ರೆಡಿ ಇದ್ದಾರೆ, ಎಲ್ಲ ಸಮುದಾಯದಂತೆ ನಿಮಗೂ ಕೂಡ ಮಂತ್ರಿ ಕೊಟ್ಟರೆ ಹೇಗೆ ಅಂತ? ಇಲ್ಲ, ಹಾಗೇನಿಲ್ಲ. ಬೇರೆ ಪಕ್ಷಗಳಲ್ಲಿ ಮುಖ್ಯಮಂತ್ರಿಗಳಾದಾಗ ಅವ್ರ ವರ್ಗದಲ್ಲಿ 10-12 ಜನ ಮಂತ್ರಿಗಳೇ ಮಾಡ್ತಾರೆ, ಒಂದೇ ಜಾತಿಯವ್ರನ್ನ. ನಾವು ಕಳೆದ ಸಾರಿ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದಾಗ 4 ವರ್ಷ ಯಾರು ಮಂತ್ರಿಗಳೇ ಆಗಿದ್ದಿಲ್ಲ. 4 ವರ್ಷ ಆದಮೇಲೆ ಮೇಟಿಯವ್ರನ್ನ ಮಂತ್ರಿಗಳು ಮಾಡಿದರು. ಮೇಟಿಯವ್ರನ್ನ 4 ವರ್ಷ ಇದೇ ಮತ್ತು ಅವ್ರು ಹೇಳಿದರು, ನಾನು ಅದಿಲ್ಲ ಮಂತ್ರಿ ನಿಮಗೆ ಯಾಕೆ ಅಂತ ಹೇಳಿದರು. ಆದರೆ ಸ್ವಾಮಿ, ಎಲ್ಲೋ ಕೂತಿರ್ತಾರೆ, ಇಲ್ಲಿ ಕಷ್ಟ ಸುಖಗಳು ನೋಡ್ಕೊಳ್ಳೋರು ಯಾರು? ನಮ್ಮ ನೋವುಗಳು ಯಾರು ತೋಡ್ಕೋಬೇಕು? ನಾವು ನಮಗೊಬ್ಬ ಮಂತ್ರಿ ಇದ್ದರೆ ನಾವು ಆ ಸುದ್ದಿ ನಮ್ಮ ಕಷ್ಟಗಳು ನಮ್ಮ ನೋವುಗಳಲ್ಲಿ ಮುಟ್ಟಿಸ್ತೇವೆ ಎಂಬುದು ಒಂದು ಭಾವನೆ. ಈಗ ಲಾಸ್ಟ್ ಸರಿ ಹಾಗಾಯಿತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಕೇವಲ ಒಬ್ಬೇ ವ್ಯಕ್ತಿನ 4 ವರ್ಷ ಆದ್ಮೇಲೆ ಮಾಡಿದ್ದಾರೆ ಮೇಟಿಯವ್ರನ್ನ. ಅದು ಮೇಟಿಯವರು ಏನೋ ಅನಾಕಾರಣಗಳಿಂದ ಅವರು ರಾಜೀನಾಮೆ ಕೊಟ್ಟರು. ನಂತರ ರೇವಣ್ಣನ ಒಂದು 6 ತಿಂಗಳು ಆದರು. ಈ ಸರಿ ಮತ್ತೆ ಮುಖ್ಯಮಂತ್ರಿ ಆದಮೇಲೆ ನಮ್ಮ ಸಮಯದಲ್ಲಿ ಬೈರೆ ಸುರೇಶ್ ಮಾತ್ರ ಆ ಭಾಗದಲ್ಲಿ ದಕ್ಷಿಣ ಕರ್ನಾಟಕ ಮಾಡಿದ್ರು ಅನ್ನ. ಮತ್ತು ಉತ್ತರ ಕರ್ನಾಟಕ ಏಕ ವ್ಯಕ್ತಿ ಕೊಪ್ಪಳದಲ್ಲಿ MLA ಇದ್ದರೂ ಕೂಡ 3 ಸಾರಿ ಗೆದ್ದಿದ್ರು ಕೂಡ ಮಾಡ್ಬೋದಾಯ್ತಲ್ಲ. ಉತ್ತರ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಒಬ್ಬ ನಮ್ಮ ಪ್ರತಿನಿಧಿಯಾಗಿ ಮಾಡ್ಬೋದಾಯ್ತಲ್ಲ. ಈಗ ದಕ್ಷಿಣ ಭಾಗ ಒಬ್ಬರು ಕೊಟ್ಟರೆ ಬರೀ ಸುರೇಶನ, ನಮ್ಮ ಉತ್ತರ ಕರ್ನಾಟಕ ಒಬ್ಬರು ಕೊಡಬೇಕಾಯ್ತಲ್ಲ, ಒಬ್ಬರನ್ನ ಮಾಡ್ಬೋದಾಯ್ತಲ್ಲ. ಅದು ನಮ್ಮ ಬೇಡಿಕೆ, ಈಗಲಾದರೂ ಮಾಡಿ ಅಂತ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.